ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳು ಹೇಗಿದ್ದೀರಾ ಎಲ್ಲರೂ ಕೂಡ ಅಕೌಂಟೆನ್ಸಿ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಿ. ಸೊ ಆಲ್ರೆಡಿ ನನ್ನ ಚಾನಲಲ್ಲಿ ನಿಮಗೆ ಅಕೌಂಟೆನ್ಸಿಯಲ್ಲಿ 6 ಮಾರ್ಕ್ಸಿಗೆ 12 ಮಾರ್ಕ್ಸಿಗೆ ಕೇಳುವಂತಹ ಎಲ್ಲ ಪ್ರಾಬ್ಲಮ್ಗಳನ್ನ ಈಸಿಯಾಗಿ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದಕ್ಕೆ ಎಲ್ಲ ಥರ ವೀಡಿಯೋಸ್ಗಳನ್ನ ನಾನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆದರೂ ಕೂಡ ಒಂದ್ಸಲ ಇದು ಗ್ಲಾನ್ಸ್ ಮಾಡಲಿಕ್ಕೆ ಅಂತ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಆಲ್ರೆಡಿ ನಿಮಗೆ 2024 ಮಾಡೆಲ್ ಪೇಪರ್ ಏನಿದೆ, 24-25 ಮಾಡೆಲ್ ಪೇಪರ್ ಏನಿದೆ, ಇದಕ್ಕೆ ಆನ್ಸರ್ಸ್ನ ಹೇಳಿದ್ದೆ. ಆನ್ಸರ್ಸ್ನ ಹೇಳುವಾಗ ಲಾಸ್ಟ್ ಇಯರ್ದು ಒಂದು ಪೇಪರಲ್ಲಿ ಏನು ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ಗೆ ಆನ್ಸರ್ನ ಹೇಳಿಕೊಟ್ಟು ನಾನು ನೆಕ್ಸ್ಟು 2024-25 ಮಾಡೆಲ್ ಪೇಪರಲ್ಲಿ ಇರುವಂತಹ ಕ್ವಶನಿಗೆ ನೀವು ಆನ್ಸರ್ ಮಾಡಿ ಮಕ್ಕಳೇ ಅಂತ ಹೇಳ್ಕೊಂಡು ಪಾರ್ಟ್ ಸಿ ಯಲ್ಲಿ ಇರುವಂತಹ ಫಸ್ಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್, ದಟ್ ಈಸ್ ಕ್ಲಾಸಿಫಿಕೇಶನ್ ಆಫ್ ಅಕೌಂಟ್ಸ್. ಯಾವ ರೀತಿಯಾಗಿ ಮಾಡಬೇಕು, ಯಾವ್ದು ಅಸೆಟ್ ಆಗುತ್ತೆ, ಯಾವ್ದು ಲಯಬಿಲಿಟಿ ಆಗುತ್ತೆ, ಯಾವ್ದು ಕ್ಯಾಪಿಟಲ್ ಆಗುತ್ತೆ, ಯಾವ್ದು ಎಕ್ಸ್ಪೆನ್ಸು ಲಾಸ್ ಆಗುತ್ತೆ, ಯಾವ್ದು ರೆವಿನ್ಯೂ ಗೇನ್ ಆಗುತ್ತೆ ಅಂತ ಹೇಳ್ಕೊಂಡು ಅಸಂಪ್ಷನ್ ಮಾಡಿ ಅದನ್ನು ಕರೆಕ್ಟಾಗಿ ಬರೆಯೋದು, ಎಕ್ಸ್ಪ್ಲೈನ್ ಮಾಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಈ ಹಿಂದೆ ಸಾಕಷ್ಟು ವಿಡಿಯೋಗಳನ್ನ ಈ ಕಾನ್ಸೆಪ್ಟಿಗೆ ಸಂಬಂಧಪಟ್ಟಂಗೆ ಅಪ್ಲೋಡ್ ಮಾಡಿದ್ರೂ ಕೂಡ 2025 ಎಕ್ಸಾಮ್ಗೆ ಅಂತ ಹೇಳ್ಕೊಂಡು ಮೊನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ಯಾರಾದರೂ ವಾಚ್ ಮಾಡಿಲ್ಲ ಅಂತ ಹೇಳಿದ್ರು ವಾಚ್ ಮಾಡಿ. ಅದೇ ರೀತಿಯಾಗಿ ನಿಮಗೆ ಇವಾಗ ಸೆಕ್ಷನ್ ಸಿ ಯಲ್ಲಿ ಫಸ್ಟ್ ಕೇಳಿರುವಂಥದ್ದು ಕ್ಲಾಸಿಫಿಕೇಶನ್ ಅಲ್ವಾ. ಸೊ ಕ್ಲಾಸಿಫಿಕೇಶನ್ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದೆ, ಯಾವ ರೀತಿ ಅಸೆಟ್ಸು ಲಯಬಿಲಿಟಿ ಎಲ್ಲ ಬರೀಬೇಕು ಅನ್ನೋದು ಗೊತ್ತಿದೆ, ಈಸಿಯಾಗಿ ನೀವು ಬರೆದು ಬಿಡ್ತೀರಿ. ಅದೇ ರೀತಿ ಇನ್ನೊಂದು ಈಸಿಯಾಗಿ ಅಂತ ಹೇಳಿದರೆ, ಎಷ್ಟು ಅಕೌಂಟೆನ್ಸಿ ಸಿಕ್ಕಾಪಟ್ಟೆ ಕಷ್ಟ ಅಂತ ಫೀಲ್ ಮಾಡೋರಿಗೂ ಕೂಡ ಈಸಿ ಕಾನ್ಸೆಪ್ಟ್ ಯಾವುದು ಅಂತ ಹೇಳಿದ್ರೆ ಅದು ಬ್ಯಾಲೆನ್ಸ್ ಶೀಟ್ಗೆ ಅವ್ರೇನು ಕೊಟ್ಟಿರ್ತಾರೆ ಟ್ರಾನ್ಸಾಕ್ಷನ್ಸ್ಗಳನ್ನ ಎಂಟ್ರಿ ಮಾಡಿ ಈಸಿಯಾಗಿ 6 ಮಾರ್ಕ್ಸ್ನ ತಗೊಳ್ಳೋದು. ಕ್ವಶನ್ ನಂಬರ್ 26 ಆಲ್ಮೋಸ್ಟ್ ಲಾಸ್ಟ್ ಕ್ವಶನೇ ಇರುತ್ತೆ ಸೆಕ್ಷನ್ ಸಿ ಯಲ್ಲಿ. ಇದು 6 ಮಾರ್ಕ್ಸಿಗೆ ಕೇಳುವಂಥದ್ದು ಏನಿಲ್ಲ, ಒಂದಿಷ್ಟು ಅಸೆಟ್ಸು ಲಯಬಿಲಿಟಿಯನ್ನು ಕೊಟ್ಟಿರ್ತಾರೆ. ಅಸೆಟ್ಸು ಲಯಬಿಲಿಟಿ ಒಂದಿಷ್ಟು ಟ್ರಾನ್ಸಾಕ್ಷನ್ ಅಂತಲೇ ಹೇಳ್ಬೋದು. ಅಸೆಟ್ಸು ಲಯಬಿಲಿಟಿ ಕೊಟ್ಟಿರ್ತಾರೆ, ಅದು ಯಾವುದು ಲಯಬಿಲಿಟಿ ಸೈಡ್ ಹೋಗುತ್ತೆ, ಯಾವುದು ಅಸೆಟ್ ಸೈಡ್ ಹೋಗುತ್ತೆ ಅಂತ ಹೇಳಿಕೊಂಡು ನೀವು ಅಸ್ಯೂಮ್ ಮಾಡಿ ಕರೆಕ್ಟಾಗಿ ಆ ಅಸಂಪ್ಷನ್ನ ಅಲ್ಲಿ ಬರೆದಿಟ್ರೆ ಆಯಿತು. ಓಕೆನಾ ಅಂತ ಹೇಳಿದರೆ ಇನ್ನೂ ಈಸಿ. ಹೆಂಗೆ, ನಿಮಗೆ ಫೈನಲ್ ಅಕೌಂಟನ್ನು ಪ್ರಿಪೇರ್ ಮಾಡೋದಕ್ಕಿಂತ ಮುಂಚೆ ಕಾಲೇಜಲ್ಲಿ ಲೆಕ್ಚರರ್ಸು ಫಸ್ಟು ಟ್ರೇಡಿಂಗ್ ಅಕೌಂಟ್ನ ಯಾವ ರೀತಿಯಾಗಿ ಪ್ರಿಪೇರ್ ಮಾಡಬೇಕು, ಟ್ರೇಡಿಂಗ್ ಅಕೌಂಟಲ್ಲಿ ಏನೇನು ಬರುತ್ತೆ, ಪರ್ಚೇಸ್ ಬರುತ್ತೆ, ಸೇಲ್ಸ್ ಬರುತ್ತೆ, ಓಪನಿಂಗ್ ಸ್ಟಾಕ್ ಬರುತ್ತೆ, ಕ್ಲೋಸಿಂಗ್ ಸ್ಟಾಕ್ ಬರುತ್ತೆ, ವೇಜಸ್ ಬರುತ್ತೆ, ಈ ರೀತಿಯಾಗಿ ಟ್ರೇಡಿಂಗ್ ಅಕೌಂಟ್ನ ಹೇಳ್ಕೊಟ್ಟಿರ್ತಾರೆ. ಸೇಮ್ P&L ಅಕೌಂಟು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಎಕ್ಸ್ಪೆನ್ಸಸ್ ಬರುತ್ತೆ, ಲಾಸಸ್ ಬರುತ್ತೆ, ಈ ರೀತಿಯಾಗಿ ಹೇಳ್ಕೊಟ್ಟಿರ್ತಾರೆ. ಲಾಸ್ಟ್ ಬ್ಯಾಲೆನ್ಸ್ ಶೀಟ್ ಹೇಳ್ಕೊಟ್ಟಿರ್ತಾರೆ, ಅಸೆಟ್ಸು ಲಯಬಿಲಿಟಿಯನ್ನು ಹೇಳ್ಕೊಟ್ಟಿರ್ತಾರೆ. ಇದು 3 ಸಪ್ರೇಟಾಗಿ ಕಲ್ತಾದ್ರ ಮೇಲೆ ನಾವು ಫೈನಲ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಫೈನಲ್ ಅಕೌಂಟು 12 ಮಾರ್ಕ್ಸಿಗೆ ಡೈರೆಕ್ಟಾಗಿ ಆ ಕಾನ್ಸೆಪ್ಟ್ ಹೇಳಿದ್ರೆ ನಿಮಗೆ ಅರ್ಥ ಆಗಲ್ಲ. ನಾವು ಸ್ಟೆಪ್ ಬೈ ಸ್ಟೆಪ್ಪು ಒಂದು ಟ್ರೇಡಿಂಗ್ ಅಕೌಂಟು, ಆಮೇಲೆ P&L ಅಕೌಂಟು, ಆಮೇಲೆ ಬ್ಯಾಲೆನ್ಸ್ ಶೀಟು, ಈ ರೀತಿಯಾಗಿ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋದರೆ ಈಸಿಯಾಗಿ ಫೈನಲ್ ಅಕೌಂಟಲ್ಲಿ 12 ಮಾರ್ಕ್ಸನ್ನು ತಗೊಳ್ಬಹುದು ಅನ್ನೋ ಕಾರಣಕ್ಕೆ ಆ ಒಂದು ಮೆಥಡ್ನ ಫಾಲೋ ಮಾಡ್ತೀವಿ ಅಲ್ವಾ. ಇಲ್ಲಿ ಇದು 2024-25 ಅಲ್ಲಿ ಇರುವಂತಹ ಮಾಡೆಲ್ ಪೇಪರ್ಲಿ ಇರುವಂತಹ ಕ್ವಶನ್ನು. ನಾನು ಇವಾಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಲಾಸ್ಟ್ ಇಯರ್ ನಿಮಗೆ ಎಕ್ಸಾಮ್ ಆಯ್ತಲ್ಲ, 2024 ಆ್ಯನ್ಯುವಲ್ ಎಕ್ಸಾಮ್ ಆಯ್ತಲ್ಲ, ಆ ಕ್ವಶನ್ ಪೇಪರಲ್ಲಿ ಒಂದು ಕ್ವಶನ್ ಇದೆ. ಇಲ್ಲಿ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಎ ಬ್ಯಾಲೆನ್ಸ್ ಶೀಟ್ ಅಂತ ಇಲ್ಲೂ ಒಂದಿಷ್ಟು ಟ್ರಾನ್ಸಾಕ್ಷನ್ ಕೊಟ್ಟಿದ್ದಾರೆ. ಫಸ್ಟು ಇದಕ್ಕೆ ಆನ್ಸರ್ನ ಮಾಡ್ಕೊಳ್ಳೋಣ. ಇದಕ್ಕೆ ಆನ್ಸರ್ ಮಾಡಿ ನಿಮಗೆ ಏನು ಅರ್ಥ ಆಯಿತು, ಆ ಅರ್ಥ ಆಗಿರೋ ಒಂದಿಷ್ಟು ಕಾನ್ಸೆಪ್ಟ್ಗಳನ್ನ ಮೈಂಡಲ್ಲಿ ಇಟ್ಕೊಂಡು 24-25 ಪೇಪರ್ ನಿಮ್ಮ ಹತ್ರ ಹೇಗಿದ್ರು ಇದೆಯಲ್ಲ ಅದಕ್ಕೆ ನೀವು ಸಾಲ್ವ್ ಮಾಡಿ, ಈಸಿ ಆಗುತ್ತೆ. ಓಕೆ, ಹಾಗಾದರೆ ಹೇಗೆ ಸಾಲ್ವ್ ಮಾಡೋದು ಗೊತ್ತಿದೆ ನಮಗೆ. ಬ್ಯಾಲೆನ್ಸ್ ಶೀಟಲ್ಲಿ 2 ಸೈಡ್ಸ್, ಲಯಬಿಲಿಟಿ, ಅಸೆಟ್ಸು. ಏನಿಲ್ಲ, ಸಿಂಪಲ್ ಆಗಿ ಲಯಬಿಲಿಟಿಗೆ ಯಾವ್ದು ಹೋಗುತ್ತೆ ಅದು ಲಯಬಿಲಿಟಿಗೆ ಹಾಕೋದು, ಅಸೆಟ್ಟಿಗೆ ಯಾವ್ದು ಹೋಗುತ್ತೆ ಅದು ಅಸೆಟ್ಟಿಗೆ ಹಾಕೋದು. ನೋಡಿ ಮಕ್ಕಳೇ, ಕ್ಯಾಪಿಟಲ್ಲು ಲಯಬಿಲಿಟಿ, ನೆಟ್ ಪ್ರಾಫಿಟ್ಟು ಲಯಬಿಲಿಟಿ. ಹೇಗೆ ಲಯಬಿಲಿಟಿಯಲ್ಲಿ ಹೇಗೆ ತಗೊಳ್ಳೋದು ಅಂತ ಹೇಳಿದ್ರೆ, ಫಸ್ಟು ಕ್ಯಾಪಿಟಲ್ ತಗೊಳ್ತೀವಲ್ವಾ, ಕ್ಯಾಪಿಟಲ್ಗೆ ನೆಟ್ ಪ್ರಾಫಿಟ್ ಇದ್ದರೆ ಆ್ಯಡ್ ಮಾಡಬೇಕು. ಅಂದರೆ ಕ್ಯಾಪಿಟಲ್ ಅಮೌಂಟ್ ಎಷ್ಟಾದರೂ ಇರಲಿ ಮಕ್ಕಳೇ, ನೆಟ್ ಪ್ರಾಫಿಟ್ ಅಂತ ಇದ್ದರೆ ಆ್ಯಡ್ ಮಾಡಬೇಕು. ಅದೇ ನಿಮಗೆ ಏನಾದರೂ ಕೊಟ್ಟಿರೋ ಪ್ರಾಬ್ಲಮಲ್ಲಿ ನೆಟ್ ಪ್ರಾಫಿಟ್ ಕೊಡಲಿಲ್ಲ, ನೆಟ್ ಲಾಸ್ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಆವಾಗ ನೆಟ್ ಲಾಸನ್ನು ಲೆಸ್ ಮಾಡಬೇಕು. ಕ್ಯಾಪಿಟಲಲ್ಲಿ ನೆಟ್ ಪ್ರಾಫಿಟ್ ಕೊಟ್ಟರೆ ಆ್ಯಡ್ ಮಾಡಿ, ಬಂದಿರೋ ಅಮೌಂಟನ್ನು ಔಟರ್ ಕಾಲಮಿಗೆ ಬರೀಬಹುದು. ನೆಟ್ ಲಾಸ್ ಕೊಟ್ಟರೆ ಕ್ಯಾಪಿಟಲಲ್ಲಿ ಲೆಸ್ ಮಾಡಿ ಅಮೌಂಟನ್ನು ಔಟರ್ ಕಾಲಮಿಗೆ ಬರೀರಿ. ಔಟರ್ ಕಾಲಮಿಗೆ ಬರೆಯೋಕ್ಕಿಂತ ಮುಂಚೆ ಇನ್ನೊಂದು ನೀವು ನೋಡ್ಕೊಳ್ಬೇಕು, ಡ್ರಾಯಿಂಗ್ಸ್ ಏನಾದರೂ ಕೊಟ್ಟಿದ್ದಾರಾ ಅಂತ. ಡ್ರಾಯಿಂಗ್ಸು ಕೂಡ ಲಯಬಿಲಿಟಿ. ಡ್ರಾಯಿಂಗ್ಸ್ ಕೊಟ್ಟಿದ್ದಾರಾ ನೋಡಬೇಕು. ಡ್ರಾಯಿಂಗ್ಸ್ ಕೊಟ್ಟಿದ್ರೆ ನೀವು ಇವಾಗ ಏನು ಮಾಡ್ತೀರಿ, ಕ್ಯಾಪಿಟಲ್ಗೆ ನೆಟ್ ಪ್ರಾಫಿಟ್ನ ಆ್ಯಡ್ ಮಾಡಿದ್ರಿ ಅಂದ್ಕೊಳ್ಳಿ. ನೋಡಿ, ಕ್ಯಾಪಿಟಲ್ಗೆ ನೆಟ್ ಪ್ರಾಫಿಟ್ನ ಆ್ಯಡ್ ಮಾಡಿದೆ, ಒಂದು ಅಮೌಂಟ್ ಬಂತು, ಅದರಲ್ಲಿ ಡ್ರಾಯಿಂಗ್ಸನ್ನು ಲೆಸ್ ಮಾಡಬೇಕು. ಓಕೆನಾ. ಅಕಸ್ಮಾತ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಒಂದಿದೆ, ನೆಟ್ ಲಾಸ್ ಕೊಟ್ಟರು, ನೆಟ್ ಲಾಸನ್ನು ಲೆಸ್ ಮಾಡ್ತೀರಿ, ಬಂದಿರೋ ಅಮೌಂಟಲ್ಲಿ ಡ್ರಾಯಿಂಗ್ಸನ್ನು ಕೂಡ ಲೆಸ್ ಮಾಡಬೇಕು. ಸೊ ಡ್ರಾಯಿಂಗ್ಸ್ ಯಾವಾಗಲೂ ಲೆಸ್ಸೇ ಆಗುತ್ತೆ, ನೆಟ್ ಲಾಸು ಯಾವಾಗಲೂ ಲೆಸ್ ಆಗುತ್ತೆ, ನೆಟ್ ಪ್ರಾಫಿಟ್ ಇದ್ರೂ ಮಾತ್ರ ಆ್ಯಡ್ ಮಾಡ್ತೀವಿ. ಇದು ಒಂದು ಇನ್ಫಾರ್ಮೇಷನ್ ನೀವು ತಿಳ್ಕೊಂಡ್ರೆ ಉಳಿದಿದೆಲ್ಲ ಈಸಿಯಾಗಿ ಕವರ್ ಮಾಡ್ಕೊಳ್ಬಹುದು. ನೆಕ್ಸ್ಟು ಕ್ರೆಡಿಟಾರ್ಸು ಲಯಬಿಲಿಟಿ, ಡೆಟಾರ್ಸು ಯಾವಾಗಲೂ ಅಸೆಟ್, ನಿಮಗೆ ಗೊತ್ತಿದೆ ಅಸೆಟ್ ಸೈಡ್ ಬರುತ್ತೆ. ಕ್ರೆಡಿಟಾರ್ಸು ಲಯಬಿಲಿಟಿ. BOD ಬ್ಯಾಂಕ್ ಓವರ್ ಡ್ರಾಫ್ಟ್, BOD ಬ್ಯಾಂಕ್ ಓವರ್ ಡ್ರಾಫ್ಟ್ ಅಥವಾ ಬ್ಯಾಂಕ್ ಲೋನ್,
ಎಲ್ಲವೂ ಕೂಡ ಲಯಬಿಲಿಟಿನೇ. ಓವರ್ ಡ್ರಾಫ್ಟ್ ಅಂತ ಹೇಳಿದ್ರೆ ಏನು, ನಿಮ್ದೊಂದು ಕರೆಂಟ್ ಅಕೌಂಟ್ ಇದೆ ಅಂತ ಅಂದ್ಕೊಳ್ಳಿ. ಕರೆಂಟ್ ಅಕೌಂಟಲ್ಲಿ ಒಂದು 50,000 ರೂಪಾಯಿ ದುಡ್ಡಿದೆ, ನೀವು ಬಿಸ್ನೆಸ್ ಮ್ಯಾನ್ ಆಗಿರ್ತೀರಿ, ತಕ್ಷಣ ನಿಮಗೊಂದು 60,000 ರೂಪಾಯಿ ಲೋನ್ ಬೇಕಾಗಿರುತ್ತೆ. 50,000 ರೂಪಾಯಿ ಅಕೌಂಟಲ್ಲಿ ಸೇವಿಂಗ್ಸ್ ಇದ್ದರೂ ಕೂಡ ನೀವು ಕರೆಂಟ್ ಅಕೌಂಟ್ ಓಪನ್ ಮಾಡಿರೋದ್ರಿಂದ, ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ, ಎವ್ರಿ ಡೇ ಬ್ಯಾಂಕ್ ಅವ್ರ ಜೊತೆ ನಿಮ್ಮ ಟ್ರಾನ್ಸಾಕ್ಷನ್ ನಡೀತಾ ಇರೋದ್ರಿಂದ ನಿಮ್ಮ ಅಕೌಂಟಲ್ಲಿ ಎಷ್ಟು ಅಮೌಂಟ್ ಇದೆಯೋ ಅದಕ್ಕಿಂತ ಹೆಚ್ಚು ಅಮೌಂಟನ್ನು ಡ್ರಾ ಮಾಡಲಿಕ್ಕೆ, ಓವರ್ ಡ್ರಾ ಮಾಡಲಿಕ್ಕೆ ನಿಮಗೆ ಏನಿರುತ್ತೆ, ಅವಕಾಶ ಇರುತ್ತೆ. ಬಿಸ್ನೆಸ್ ಅವರು ನಿಮ್ಮನ್ನು ನಂಬಿ ಕೊಡ್ತಾರೆ ನಿಮಗೆ, ಅದು ಓವರ್ ಡ್ರಾಫ್ಟ್ ಫೆಸಿಲಿಟಿ ಅಂತ ಕರಿತೀವಿ. ಬ್ಯಾಂಕ್ ಅವರು ಓನರ್ಗೆ, ಕಸ್ಟಮರ್ಸ್ಗೆ ಕೊಡುವಂಥ ಫೆಸಿಲಿಟಿ ಅದು. ಓಕೆ, ಹೀಗಾಗಿ ನೀವೇನು ಬ್ಯಾಂಕಲ್ಲಿ ನಿಮ್ಮ ಅಕೌಂಟಲ್ಲಿ ಇದ್ದಿರೋ ಅಮೌಂಟ್ಗಿಂತ ಜಾಸ್ತಿ ಓವರ್ ಡ್ರಾ ಮಾಡಿರ್ತೀರಿ, ಆ ಟೈಮಲ್ಲಿ ಆ ಓವರ್ ಡ್ರಾ ಮಾಡಿರೋ ಅಮೌಂಟನ್ನು ಒಂದಲ್ಲ ಒಂದು ಟೈಮಿಗೆ ರಿಟರ್ನ್ ಕೊಡೋದು ನಿಮ್ಮ ಲಯಬಿಲಿಟಿ ಆಗುತ್ತೆ. ಹಾಗಾಗಿ ಅದು ಲಯಬಿಲಿಟಿ. ನೆಕ್ಸ್ಟ್ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಇದೆ, ಅಸೆಟ್ಟು. ಕ್ಯಾಶ್ ಎಟ್ ಬ್ಯಾಂಕ್ ಅಂತ ಇದ್ರೂ ಕೂಡ ಅಸೆಟ್ಟು. ಇಲ್ಲಿ ನೋಡಿ, ಕ್ಯಾಶ್ ಇನ್ ಹ್ಯಾಂಡ್ ಇದ್ರೂ ಅಸೆಟ್ಟು, ಕ್ಯಾಶ್ ಎಟ್ ಬ್ಯಾಂಕ್ ಇದ್ರೂ ಅಸೆಟ್ಟು. ಸ್ಟಾಕ್ ಅಂತ ಇದೆ, ಅಸೆಟ್. ಡೆಟಾರ್ಸ್, ಅಸೆಟ್. ಡೆಟಾರ್ಸ್ ಅಂತ ಹೇಳಿದ್ರೆ ನಮ್ಮ ಹತ್ರ ಸಾಲ ತೊಗೊಂಡಿರ್ತಾರಲ್ಲ ಅವ್ರನ್ನ ನಾವು ಡೆಟಾರ್ಸ್ ಅಂತ ಕರಿತೀವಿ. ಈಗ ನಾನು ಓನರು, ನನ್ನ ಹತ್ರ ನೀವು ಸಾಲ ತೊಗೊಂಡಿರ್ತೀರಿ, ನೀವು ನನಗೆ ಡೆಟಾರ್ಸು, ಮುಂದೊಂದು ದಿನ ನನಗೆ ಆ ಸಾಲನ ರಿಟರ್ನ್ ಕೊಡಲೇಬೇಕು. ಕ್ರೆಡಿಟಾರ್ಸ್ ಅಂತ ಹೇಳಿದ್ರೆ ನಾನು ಓನರು, ನನ್ನ ಬಿಸ್ನೆಸ್ಸಿನ ರನ್ ಮಾಡೋಕ್ಕೆ ನನಗೆ ಫೈನಾನ್ಷಿಯಲ್ ಸಪೋರ್ಟ್ ಕೊಟ್ಟಿರ್ತಾರಲ್ಲ ಅವರು ಕ್ರೆಡಿಟಾರ್ಸು. ಆ ಫೈನಾನ್ಷಿಯಲ್ ಸಪೋರ್ಟ್ ಕೊಟ್ಟವರಿಗೆ ನಾನೇನು ಕೊಡಬೇಕು, ಫ್ಯೂಚರ್ ಡೇಸಲ್ಲಿ ಇಂಟ್ರೆಸ್ಟನ್ನು ರಿಟರ್ನ್ ಕೊಡಲೇಬೇಕಾಗತ್ತೆ. ಹಾಗಾಗಿ ಕ್ರೆಡಿಟಾರ್ಸು ಯಾವಾಗಲೂ ಕೂಡ ನಮ್ಮ ಜವಾಬ್ದಾರಿ, ಲಯಬಿಲಿಟಿ. ಡೆಟಾರ್ಸ್ ಯಾವತ್ತಿದ್ರೂ ಕೂಡ ನಮಗೆ ಅಸೆಟ್ಸ್ ಆಗ್ತಾರವರು, ಡೆಟಾರ್ಸ್ ಇರೋರು ಅಸೆಟ್ ಆಗುತ್ತೆ. ನೆಕ್ಸ್ಟು ಇನ್ವೆಸ್ಟ್ಮೆಂಟ್ ಅಸೆಟ್ ಆಗುತ್ತೆ. ಬಿಲ್ಸ್ ರಿಸೀವಬಲ್ ಅಸೆಟ್. ಬಿಲ್ಸ್ ರಿಸೀವಬಲ್ಲು ಅಸೆಟ್ಟು, ಬಿಲ್ಸ್ ಪೇಯಬಲ್ಲು ಲಯಬಿಲಿಟಿ. ಓಕೆನಾ. ಔಟ್ಸ್ಟ್ಯಾಂಡಿಂಗ್ ಅಂತ ಇದ್ದರೆ ಲಯಬಿಲಿಟಿ, ಪ್ರೀಪೇಯ್ಡ್ ಅಂತ ಇದ್ದರೆ ಅಸೆಟ್. ಇದೆಲ್ಲ ನಿಮಗೆ ಗೊತ್ತಿರುತ್ತೆ, ಫೈನಲ್ ಅಕೌಂಟ್ ಮಾಡುವಾಗ ಇದೆಲ್ಲ ಕಲ್ತ್ಕೊಂಡಿರ್ತೀರಿ. ಇಲ್ಲಿ ಕೊಟ್ಟಿರುವಂಥದ್ದು ಸಿಂಪಲ್ ಟ್ರಾನ್ಸಾಕ್ಷನು ಇಷ್ಟರಲ್ಲೇ ನಿಮಗಿರುತ್ತೆ. ಇದನ್ನು ನೀವು ಆ್ಯಸ್ ಇಟ್ ಈಸ್ ಏನು ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಶೀಟ್ ಓಪನ್ ಮಾಡಿ ಲಯಬಿಲಿಟಿ ಅಸೆಟ್ ಅಂತ ಬರ್ಕೊಂಡು ಕೊಟ್ಟಿರೋ ಅಮೌಂಟನ್ನು ಕರೆಕ್ಟಾಗಿ ಬರೆದು ಟ್ಯಾಲಿ ಮಾಡಿ ನೋಡಿದ್ರೆ ಆನ್ಸರು ಟ್ಯಾಲಿ ಆಗುತ್ತೆ, ಆಗಬೇಕು ಸಹ. ಆಗಿದ್ರಷ್ಟೇ ನಿಮಗೆ ಕರೆಕ್ಟಾಗಿ 6 ಮಾರ್ಕ್ಸ್ ಸಿಗುತ್ತೆ, ನೀವು ಮಾಡಿರೋ ಲೆಕ್ಕ ಕರೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಆನ್ಸರ್ನ ಪ್ರಿಪೇರ್ ಮಾಡಿದ್ದೀನಿ ನಾನು. ಇಲ್ಲೇನು ಕೊಟ್ಟಿದ್ದಾರೆ, 31st ಮಾರ್ಚ್ 2022 ಅಂತ ಕೊಟ್ಟಿದ್ದಾರೆ. ಸೊ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31st ಮಾರ್ಚ್ 2022 ಅಂತ ಬರ್ಕೊಳ್ಳಿ. ಲಯಬಿಲಿಟೀಸ್, ಅಮೌಂಟ್, ಅಸೆಟ್, ಅಮೌಂಟ್ ಕಾಲಮು. ಲಯಬಿಲಿಟೀಸ್, ಅಮೌಂಟ್, ಅಸೆಟ್, ಅಮೌಂಟು. ಫಸ್ಟ್ ಒನ್ ಏನು ಮಕ್ಕಳೇ, ಕ್ಯಾಪಿಟಲ್ 1 lakh. ಕ್ಯಾಪಿಟಲ್ 1 lakhನ ನಾನು ಇನ್ನರ್ ಕಾಲಮಲ್ಲೇ ಬರ್ಕೊಂಡಿದ್ದೀನಿ. ರೀಸನ್, ನೆಟ್ ಪ್ರಾಫಿಟ್ ಇದೆಯೋ, ನೆಟ್ ಲಾಸ್ ಇದೆಯೋ, ಡ್ರಾಯಿಂಗ್ಸ್ ಇದೆಯೋ, ಏನೇನಿದೆಯೋ ಎಲ್ಲ ನೋಡಿಕೊಂಡೆ ನಾವು ಔಟರ್ ಕಾಲಮಿಗೆ ಅಮೌಂಟನ್ನು ಶಿಫ್ಟ್ ಮಾಡಬೇಕು. ಓಕೆನಾ. ಕ್ಯಾಪಿಟಲ್ 1 lakh ಇನ್ನರ್ ಕಾಲಮಲ್ಲಿ ಬರ್ಕೊಂಡಾದ್ರ ಮೇಲೆ ನೆಟ್ ಪ್ರಾಫಿಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ 40,000 ಇದೆ. ಆ 40,000ನ ಆ್ಯಡ್ ಮಾಡೋಣ. 1,40,000 ಆಯಿತಾ. 1,40,000 ಕೂಡ ಇನ್ನರ್ ಕಾಲಮಲ್ಲೇ ಬರ್ಕೊಂಡ್ವಿ. ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಅವರು ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ 20,000. ಡ್ರಾಯಿಂಗ್ಸನ್ನು ಏನು ಮಾಡೋಣ, ಲೆಸ್ ಮಾಡೋಣ. ಅಲ್ಲಿಗೆ 1 lakh ಕ್ಯಾಪಿಟಲ್ ಇತ್ತು, ನೆಟ್ ಪ್ರಾಫಿಟ್ 40,000 ಆ್ಯಡ್ ಮಾಡಿದ್ವಿ, 1,40,000 ಆಯಿತು. ಡ್ರಾಯಿಂಗ್ಸನ್ನು ಲೆಸ್ ಮಾಡಬೇಕು, 20,000 ಲೆಸ್ ಮಾಡಿದ್ವಿ, ಉಳಿದಿರೋದು ಟೋಟಲ್ ಆಗಿ 1,20,000 ಅಷ್ಟೇ. 1,20,000ನ ಔಟರ್ ಕಾಲಮಿಗೆ ಬರೆಯೋಣ. ನೆಕ್ಸ್ಟ್ ಅದಾದ್ರ ಮೇಲೆ ಏನಿದೆ, ಕ್ರೆಡಿಟಾರ್ಸ್ ಇದೆ. ಕ್ರೆಡಿಟಾರ್ಸ್ ಅಮೌಂಟು 25,000, ಡೈರೆಕ್ಟ್ ಆಗಿ ಕ್ರೆಡಿಟಾರ್ಸ್ 25,000 ಅಂತ ಬರೀರಿ. ನೆಕ್ಸ್ಟ್ ಅದಾದ್ರ ಮೇಲೆ ಏನಿದೆ, ಬ್ಯಾಂಕ್ ಓವರ್ ಡ್ರಾಫ್ಟ್ ಇದೆ. ಓವರ್ ಡ್ರಾಫ್ಟ್ ಲಯಬಿಲಿಟಿ ಆಗುತ್ತೆ, ಹಾಗಾಗಿ ಬ್ಯಾಂಕ್ ಓವರ್ ಡ್ರಾಫ್ಟ್ 10,000 ಅವ್ರು ಏನು ಅಮೌಂಟ್ ಕೊಟ್ಟಿದ್ದಾರೆ ಅದನ್ನು ಬರೆದಿದ್ದೀವಿ. ನೆಕ್ಸ್ಟ್ ಇನ್ನೇನಿದೆ, ಕ್ಯಾಶ್ ಇನ್ ಹ್ಯಾಂಡ್ ಇದೆ, ಇದು ಅಸೆಟ್ಟು. ಸ್ಟಾಕ್ ಇದೆ, ಅಸೆಟ್ಟು. ಡೆಟಾರ್ಸ್ ಇದೆ, ಅಸೆಟ್ಟು. ಇನ್ವೆಸ್ಟ್ಮೆಂಟ್ ಇದೆ, ಇದು ಅಸೆಟ್ಟು. ಬಿಲ್ಸ್ ರಿಸೀವಬಲ್ ಅಸೆಟ್ಟು. ಎಲ್ಲವೂ ಅವರೇ ಕರೆಕ್ಟಾಗಿ ಈಸಿಯಾಗಿ ಕೊಟ್ಟಿದ್ದಾರೆ. ಇಲ್ಲಿ ಶಫಲ್ ಆಗಿಲ್ಲ, ಜಂಬಲ್ ಮಾಡಿಲ್ಲ, ಇಲ್ಲಿ ಈಸಿಯಾಗಿ ಕೊಟ್ಟಿದ್ದಾರೆ. ಬಟ್ ಎಲ್ಲದೂ ಹೀಗೆ ಇರಲ್ಲ. ನೀವು ಯಾವ್ದು ಅಸೆಟ್ ಆಗುತ್ತೆ, ಯಾವ್ದು ಲಯಬಿಲಿಟಿ ಆಗುತ್ತೆ ಅನ್ನುವಂತಹ ಒಂದು ನಾಲೆಡ್ಜು ನಿಮಗೆ ಇರಲೇಬೇಕಾಗುತ್ತೆ. ಇಲ್ಲಿ ಏನೇನಿದೆ ಆ್ಯಸ್ ಇಟ್ ಈಸ್ ಅದ್ರದ್ದು ಅಮೌಂಟ್ ಏನೇನಿದೆ ಆ ಅಮೌಂಟನ್ನು ಇಲ್ಲಿ ಹಾಗೆ ಬರ್ಕೊಳ್ಳಿ. ಕ್ಯಾಶ್ ಇನ್ ಹ್ಯಾಂಡು 30,000, ಸ್ಟಾಕು 40,000, ಡೇಟಾಸ್ 20,000, ಇನ್ವೆಸ್ಟ್ಮೆಂಟ್ 60,000, ಬಿಲ್ಸ್ ರಿಸೀವಬಲ್ 5,000. ಸೊ 2 ಕಾಲಮ್ಸನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ಮಾಡಿದಾಗ ಇಲ್ಲಿ 1,20,000 + 25 1,45,000 10 1,55,000 ಆಗುತ್ತೆ. ಹಿಯರ್ 1,55,000 ಟೋಟಲ್ ಬರ್ದಿದ್ದೀನಿ. ಇಲ್ಲೂ ಕೂಡ 30, 40, 70, 20, 90, 90 + 60 1,50,000 1,55,000 ಆಯಿತು. ಇಲ್ಲೂ ಕೂಡ 1,55,000 ಟೋಟಲ್ ಬರ್ತೀವಿ ನೋಡಿ. ಎರಡು ಕಡೆನೂ 1,55,000 1,55,000 ಬಂದಿದೆ. ಸೊ ಮುಗೀತು ಬ್ಯಾಲೆನ್ಸ್ ಶೀಟು. ಇಷ್ಟೇ, 6 ಮಾರ್ಕ್ಸ್ ನಿಮಗೆ ಬಂದೇ ಹೋಯಿತು, ಹೌದಾ. ಹಾಗಾಗಿ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡೋದು ತುಂಬಾ ಈಸಿ. ಹಾಗಾದರೆ ನಿಮಗೆ ಇಲ್ಲಿ ನಾನು ಏನೇನು ಅಡ್ಜಸ್ಟ್ಮೆಂಟ್ಗಳು ಹೇಳ್ಬೋದು ಅದೆಲ್ಲ ಹೇಳಿಬಿಟ್ಟಿದ್ದೀನಿ. ಇಲ್ಲಿರೋದು ಬಿಟ್ಟು ಇನ್ನೇನೇನು ಕೊಡ್ಬೋದು ಅದು ಕೂಡ ಹೇಳಿದ್ದೀನಿ. ಅಸೆಟ್ಸ್ ಎಲ್ಲ ಯಾವುದಾಗುತ್ತೆ, ಫಾರ್ ಎಕ್ಸಾಂಪಲ್ ಇವಾಗ ಇನ್ನೊಂದು ಎಕ್ಸ್ಟ್ರಾ ಹೇಳೋದಾದರೆ ಗುಡ್ ವಿಲ್ಲು ಅಸೆಟ್ ಆಗುತ್ತೆ, ಅದು ಗೊತ್ತಿರಲಿ. ಪೇಟೆಂಟು ಅಸೆಟ್ ಆಗುತ್ತೆ, ಅದು ಕೂಡ ಗೊತ್ತಿರಲಿ. ಪ್ರೀಪೇಯ್ಡ್ ಅಸೆಟ್ ಆಗುತ್ತೆ, ಅದು ಕೂಡ ಗೊತ್ತಿರಲಿ. ನೆಕ್ಸ್ಟ್ ಒನ್ನು ಮಷಿನರಿ, ಲ್ಯಾಂಡು, ಬಿಲ್ಡಿಂಗ್, ಫರ್ನಿಚರ್, ಫಿಕ್ಚರ್ಸ್, ನೆಕ್ಸ್ಟು ಮೋಟಾರ್ ಕಾರ್, ಇವೆಲ್ಲವೂ ಕೂಡ ಅಸೆಟ್ ಆಗುತ್ತೆ. ಲಯಬಿಲಿಟಿ ಸೈಡ್ ಬಂದಾಗ ಆಲ್ಮೋಸ್ಟ್ ಎಲ್ಲವೂ ಕವರ್ ಆಗಿದೆ. ಕ್ಯಾಪಿಟಲ್ಲು, ನೆಟ್ ಪ್ರಾಫಿಟ್ ಆ್ಯಡ್ ಮಾಡಬೇಕು, ನೆಟ್ ಲಾಸ್ ಲೆಸ್ ಮಾಡಬೇಕು, ಡ್ರಾಯಿಂಗ್ ಲೆಸ್ ಮಾಡಬೇಕು. ಅದು ಬಿಟ್ಟರೆ ಕ್ರೆಡಿಟಾರ್ಸು ಗೊತ್ತಿದೆ ನಿಮಗೆ, ಕ್ರೆಡಿಟಾರ್ಸು, ಬಿಲ್ಸ್ ಪೇಯಬಲ್ಲು, ಅದು ಬಿಟ್ಟರೆ ಔಟ್ಸ್ಟ್ಯಾಂಡಿಂಗ್ ಬರುತ್ತೆ, ಬಿಟ್ಟರೆ ಬ್ಯಾಂಕ್ ಲೋನ್ ಬರುತ್ತೆ ಮಕ್ಕಳೇ.
ಬ್ಯಾಂಕ್ ಲೋನ್ ಏನಾದರೂ ಇದ್ರೂ ಬರುತ್ತೆ. ಇದೆಲ್ಲ ಲಯಬಿಲಿಟಿ ಸೈಡ್ ಬರುತ್ತೆ. ಇದಿಷ್ಟು ಬಿಟ್ಟರೆ ಬೇರೆ ಅಡ್ಜಸ್ಟ್ಮೆಂಟ್ ಯಾವುದು ಕೊಡಲ್ಲ. ಆ್ಯಕ್ಚುಲಿ ಇಷ್ಟು ನಿಮಗೆ ಟಫ್ ಆಗಿ ಕೊಡೋದಿಲ್ಲ, ಈಸಿಯಾಗಿ ಕೊಡ್ತಾರೆ. ಈಸಿಯಾಗಿ 6 ಮಾರ್ಕ್ಸ್ನ ತೊಗೊಳ್ಬಹುದು. ಇವಾಗ ನೀವೇನು ಮಾಡಬೇಕು ಅಂತ ಹೇಳಿದರೆ, ಅಸೆಟ್ ಸೈಡ್ ಬರೀಬೇಕು, ಲಯಬಿಲಿಟಿ ಸೈಡ್ ಬರೀಬೇಕು. ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಿ ಬರಿಬೋದು, 6 ಮಾರ್ಕ್ಸ್ ತೊಗೊಳ್ಬೋದು ಅನ್ನುವಂಥ ಗ್ಯಾರಂಟಿ ಯಾರಿಗೆ ಬಂತು ಅವರು 2024-25 ಮಾಡೆಲ್ ಪೇಪರ್ಲಿರೋ ಕ್ವಶನಿಗೆ ಆನ್ಸರ್ನ ಮಾಡಬೇಕು. ನೋಡಿ, ಕ್ಯಾಪಿಟಲ್ ಇದೆ, ಸೊ ಕ್ಯಾಪಿಟಲ್ನ ಲಯಬಿಲಿಟಿಯಲ್ಲಿ ಹಾಕ್ತೀರಿ. ಹೌದಾ? ಕ್ಯಾಪಿಟಲ್ ಆದ್ರ ಮೇಲೆ ನೋಡ್ತಾ ಹೋಗಿ. ನೆಕ್ಸ್ಟು ಎಲ್ಲಾದರೂ NL ನೆಟ್ ಲಾಸು ನೆಟ್ ಪ್ರಾಫಿಟ್ ಇದೆಯಾ ಅಂತ. ಎಸ್, ನೆಟ್ ಪ್ರಾಫಿಟ್ ಇದೆ. ಹಾಗಾದರೆ ಇದನ್ನು ಕ್ಯಾಪಿಟಲಿಗೆ ಆ್ಯಡ್ ಮಾಡಬೇಕು. ಅದಾದ್ರ ಮೇಲೆ ಡ್ರಾಯಿಂಗ್ಸ್ ಇದೆಯಾ ಅಂತ ನೋಡ್ತಾ ಹೋಗಿ. ಬಂದಿರೋ ಅಮೌಂಟಲ್ಲಿ ಇಲ್ಲಿದೆ ಡ್ರಾಯಿಂಗ್ಸು. ಬಂದಿರೋ ಅಮೌಂಟಲ್ಲಿ ಡ್ರಾಯಿಂಗ್ಸನ್ನು ಲೆಸ್ ಮಾಡಬೇಕು. ಬಟ್ ಲಯಬಿಲಿಟಿ ಸೈಡೇ ಬರುತ್ತೆ ಅನ್ನೋದನ್ನು ಅಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. ಕ್ವಶನ್ ಪೇಪರಲ್ಲಿ ಮಾಡಬೇಡಿ, ನಿಮಗೆ ಗೊತ್ತಿರಬೇಕು, ಪ್ರಾಕ್ಟೀಸ್ ಮಾಡುವಾಗ ಮಾಡ್ಕೊಳ್ಳಿ ಅಷ್ಟೇ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಸೆಟ್ ಆಗುತ್ತೆ. ಫರ್ನಿಚರ್ ಅಸೆಟ್ಟು, ಕ್ಯಾಶ್ ಇನ್ ಹ್ಯಾಂಡು ಅಸೆಟ್ಟು. ಬ್ಯಾಂಕ್ ಲೋನ್, ನಾವು ಲೋನನ್ನು ರಿಟರ್ನ್ ಮಾಡಬೇಕು ಬ್ಯಾಂಕ್ ಅವರಿಗೆ, ಲಯಬಿಲಿಟಿ. ಮಷಿನರಿ ಅಸೆಟ್ ಆಗುತ್ತೆ. ಸನ್ಡ್ರಿ ಕ್ರೆಡಿಟಾರ್ಸು ಲಯಬಿಲಿಟಿ. ಕ್ಲೋಸಿಂಗ್ ಸ್ಟಾಕ್, ಎಸ್, ಇದೊಂದು ನ್ಯೂ ವರ್ಡು. ಕ್ಲೋಸಿಂಗ್ ಸ್ಟಾಕು ಯಾವತ್ತಿದ್ರೂ ಕೂಡ ನಮಗೆ ಅಸೆಟ್. ಕ್ಲೋಸಿಂಗ್ ಸ್ಟಾಕು ಅಸೆಟ್. ಓಕೆನಾ? ನಾವು ಓಪನಿಂಗ್ ಸ್ಟಾಕು, ಕ್ಲೋಸಿಂಗ್ ಸ್ಟಾಕನ್ನೆಲ್ಲ ಟ್ರೇಡಿಂಗ್ ಅಕೌಂಟಲ್ಲಿ ತೊಗೊಳ್ತೀವಿ, ನಮಗೆ ಗೊತ್ತಿದೆ. ಹೇಗೆ ನಾವು ಕ್ಲೋಸಿಂಗ್ ಸ್ಟಾಕು ಅಡ್ಜಸ್ಟ್ಮೆಂಟಲ್ಲಿ ಇರೋದನ್ನ ಫೈನಲ್ ಅಕೌಂಟ್ ಮಾಡುವಾಗ ತೊಗೊಬಂದು ಅಸೆಟ್ ಸೈಡಲ್ಲಿ ತಂದು ಎಂಟ್ರಿ ಮಾಡ್ತೀವೋ ಅದೇ ರೀತಿ ಕ್ಲೋಸಿಂಗ್ ಸ್ಟಾಕ್ ಅಸೆಟ್. ಓಕೆ, ಇದು ಈಸಿಯಾಗಿ 6 ಮಾರ್ಕ್ಸನ್ನು ತೊಗೊಳ್ಳುವಂಥದ್ದು. ನೆಕ್ಸ್ಟ್ ಯಾವ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಇದೆ, ಆಲ್ರೆಡಿ ಎಲ್ಲ ಕಾನ್ಸೆಪ್ಟು ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾವುದ್ರ ಕಾನ್ಸೆಪ್ಟ್ ನಿಮಗೆ ಬೇಕು ಅಪ್ಲೋಡ್ ಮಾಡಿ ಅನ್ನೋದಿದ್ರೆ ಕಮೆಂಟ್ ಮಾಡಿ ಮಕ್ಕಳೇ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.